ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮತ ಪರಿಷ್ಕರಣೆ ಮುಂದುವರೆದಿದೆ. ಹೇಗೆಲ್ಲ ನಡೀತಾ ಇದೆ, ಬಿ ಎಲ್ ಒಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ, ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂಥದ್ದು. ಅಂದರೆ ಜನರ ಮನಸ್ಸಿನಲ್ಲಿ ಏನಾದರೂ ಒಂದು ದಾಖಲೆ ಮಿಸ್ ಆಯಿತು ಅಂದರೆ ನಮ್ಮ ವೋಟರ್ ಐ ಡಿ ಮಿಸ್ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಹಾಸನ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಾರೆ. ಒಂದು ಕಡೆ ಯಾವ್ಯಾವ ಪ್ರಶ್ನೆಗಳಿಗೆ ಡೌಟ್ ಇದೆ ಎಲ್ಲವನ್ನು ಕೂಡ TV5 ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡುತ್ತೆ. ಯಾವೆಲ್ಲ ಡೌಟ್ ಇದೆ ಅನ್ನೋದನ್ನು ಜನರಿಗೆ ತಿಳಿಸಲಿಕ್ಕೆ, ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಮಾಡುತ್ತೆ. ಈಗ ನಮ್ಮ ಜೊತೆಗೆ DC ಅವರು ಇದ್ದಾರೆ. DC ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ಇವಾಗ ಹಾಸನ ಜಿಲ್ಲೆಯಲ್ಲಿ SIR ಮತ ಪರಿಷ್ಕರಣೆ ಹೇಗೆ ನಡೀತಾ ಇದೆ ಮೇಡಮ್? ಈಗಾಗಲೇ ಶುರುವಾಗಿ ಸುಮಾರು 10 ರಿಂದ 15 ದಿನಗಳ ಕಾಲ ಆಗಿರ್ಬೋದು. ಹೇಗೆ ನಡೀತಾ ಇದೆ ಮೇಡಮ್? ಹೌದು, ಮೊದಲನೇದಾಗಿ ನಮ್ಮ ಎಲ್ಲ ಜನತೆಗೆ ನಾವು ತಿಳ್ಕೊಳ್ಬೇಕಾಗಿರೋದು SIR ಅಂದರೆ ಏನು. ಸಮಗ್ರ ಮತದಾರರ ಪಟ್ಟಿಯ ಸಮಗ್ರ ಪರಿಶೀಲನೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಮ್ಮ ಭಾರತ ಚುನಾವಣಾ ಆಯೋಗದ ವತಿಯಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ನಿರ್ದೇಶನದ ಮೇರೆಗೆ ರಾಜ್ಯದಾದ್ಯಂತ ನಡೀತಾ ಇದೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲೂ ಸಹ ತುಂಬ ಚೆನ್ನಾಗಿ ಪ್ರಗತಿಯನ್ನು ತೋರಿಸಿದ್ದೇವೆ. ಸುಮಾರು 99% ಈಗ ಆಲ್ರೆಡಿ ನಾವು ಎನ್ಯುಮರೇಷನ್ ಫಾರಮ್ಸನ್ನು ನಾವು ಹಂಚಿದ್ದೇವೆ. ಇನ್ನು ಅವುಗಳನ್ನು ವಾಪಸ್ಸು ಪಡೆದು ಅವುಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಾವು ಡಿಜಿಟೈಸೇಷನ್ ಅಂತೀವಿ, ಆ ಪ್ರೋಸೆಸ್ ನಡೀತಾ ಇದೆ. ಸುಮಾರು 32% ಇದುವರೆಗೂ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ ಆಲ್ರೆಡಿ ಎನ್ಯುಮರೇಷನ್ ಫಾರಮನ್ನು. ಸೊ ಇದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜನಗಳಿಗೆ ಏನು ಅಂದರೆ ನಮ್ಮ ಮತದಾರರು ನಮ್ಮ ಪ್ರತಿಯೊಂದು ಒಂದು ಬೂತ್ ಇರ್ತದೆ, ಮತಗಟ್ಟೆ ಇರುತ್ತೆ ಅವರವರ ಊರಲ್ಲಿ, ಭಾಗಸಂಖ್ಯೆ ಅಂತ ಕರಿತೇವೆ ನಾವು. ಅಲ್ಲಿ ನಮ್ಮ ಮತದಾರರ ಮತಗಟ್ಟೆ ಅಧಿಕಾರಿಗಳು ಅಂತ ಇರ್ತಾರೆ. ಮತಗಟ್ಟೆ ಅಧಿಕಾರಿಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್. ಪ್ರತಿಯೊಂದು ಬೂತ್ಗೆ ಒಬ್ಬ ಆಫೀಸರ್ ಇರ್ತಾರೆ, ಅವರಿಗೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತೀವಿ. ಅವರು ಎನ್ಯುಮರೇಷನ್ನ ಫಾರ್ಮನ್ನು ತೆಗೆದುಕೊಂಡು ಮನೆ ಮನೆಗೆ ಬರ್ತಾರೆ, ನಿಮಗೆ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ 2 ಪ್ರತಿಯಲ್ಲಿ ಕೊಡ್ತಾರೆ. ಆ 2 ಪ್ರತಿಯಲ್ಲಿ ಪಡೆದು ಅದನ್ನು ತುಂಬಿ ಫಿಲಪ್ ಮಾಡಿ ಆ ಮಾಹಿತಿಯನ್ನು ಒಂದು ಪ್ರತಿಯನ್ನು ಮತದಾರರು ತಮ್ಮ ಬಳಿ ಇಟ್ಕೊಳ್ಬೇಕು, ಇನ್ನೊಂದು ಪ್ರತಿಯನ್ನು ಅವರು ಮತಗಟ್ಟೆ ಅಧಿಕಾರಿಗಳಿಗೆ ಕೊಡಬೇಕು. ಇದು ನಿಯಮ. ಕೆಳಗಡೆ ಅಲ್ಲಿ ಘೋಷಣೆ ಇರ್ತದೆ, ಓದಬೇಕು, ಸಹಿ ಮಾಡಬೇಕು. ಕಡ್ಡಾಯವಾಗಿ ಕೆಳಗಡೆಗೆ ಮತದಾರರು ಸಹಿ ಮಾಡಬೇಕು. ಮತದಾರರು ಇರದ ಪಕ್ಷದಲ್ಲಿ, ಮನೇಲಿ ಇರೋದಿಲ್ಲ, ಊರಿಗೆ ಹೋಗಿರ್ತಾರೆ, ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಮನೆಯಲ್ಲಿ ಇರ್ತಕ್ಕಂತಹ ಒಬ್ಬ ಹಿರಿಯ ಸದಸ್ಯರು ಅವರು ಸಹಿ ಮಾಡಬಹುದು. ಸಹಿ ಮಾಡಿ ಮಾಹಿತಿಯನ್ನು ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಕೊಡಬೇಕು. ಮತಗಟ್ಟೆ ಅಧಿಕಾರಿಗಳು ಅದನ್ನು ಪಡಿತಾರೆ, ಇನ್ನೊಮ್ಮೆ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಮತ್ತೆ ಅವರು ಸಹಿ ಮಾಡಿ ಅದನ್ನು BLO ಆ್ಯಪ್ ಅಂತ ಇರುತ್ತೆ, ಅವ್ರ ಹತ್ರ ಒಂದು ಮೊಬೈಲ್ ಆ್ಯಪ್ ಇರುತ್ತೆ, ಅದರಲ್ಲಿ ಅದನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಗ ಅವರ ಹೆಸರು ಮುಂದೆ ನಾವು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತೇವೆ, ಒಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅದು 5ನೇ ತಾರೀಕು ಆಗಸ್ಟ್ 2026. ಆಗ ಅವರ ಹೆಸರು ಅದರಲ್ಲಿ ಬಂದಿರುತ್ತೆ. ಮೇಡಮ್, ಈಗ ಒಂದಿಷ್ಟು ಅಂದರೆ ಸಾರ್ವಜನಿಕವಾಗಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳು, ಅಂದರೆ ಒಂದಿಷ್ಟು ನಮಗೂ ಕೂಡ ಆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನಿಸ್ತದೆ ಮೇಡಮ್. ಈಗ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ ಮೇಡಮ್, ಈಗ ಕೆಲವೊಬ್ಬರಿಗೆ ಮಕ್ಕಳನ್ನ ಓದಿಸ್ಲಿಕ್ಕೋಸ್ಕರ ಬೇರೆ, ಈಗ ಅಕಸ್ಮಾತ್ ಅದು ಹೆಚ್ಚಾಗಿ ನಡೀತಾ ಇರುವಂಥದ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಬೇರೆ ಕಡೆಯಿಂದ ಹಾಸನಕ್ಕೆ ಬಂದಿರ್ತಾರೆ ಮೇಡಮ್, ಬಾಡಿಗೆ ಮನೇಲಿ ಇರ್ತಾರೆ. ಒಂದು 2 ಇಯರ್ಸ್ 3 ಇಯರ್ಸ್ ಅವರು ಒಂದು ಬಾಡಿಗೆ ಮನೇಲಿ ವಾಸ ಇರ್ತಾರೆ. ನೆಕ್ಸ್ಟ್ ತದನಂತರದಲ್ಲಿ ಮತ್ತೊಂದು ಬಾಡಿಗೆ ಮನೆಗೆ ಹೋಗ್ತಾರೆ. ಆ ಬಾಡಿಗೆ ಮನೆಗೆ ವೋಟರ್ ID ಕೂಡ ಅಲ್ಲಿಗೆ ಮಾಡಿಸ್ಕೊಂಡಿರ್ತಾರೆ. ಅದರ ಪತ್ರವನ್ನು ಕೊಟ್ಟು, ಅಕಸ್ಮಾತ್ ಲೀಸ್ಗೆ ಹಾಕ್ಸ್ಕೊಂಡಿರ್ಬೋದು ಅಥವಾ ಇನ್ನೊಂದು ಅವರ ಏನು ಅಗ್ರಿಮೆಂಟ್ ಇರುತ್ತೆ ಅದನ್ನು ಕೊಟ್ಟು, ಅಡ್ರೆಸ್ ಪ್ರೂಫ್ ಕೊಟ್ಟು ಅವ್ರು ಮಾಡಿಸ್ಕೊಂಡಿರ್ತಾರೆ. ಬಟ್ ಇವಾಗ BLO ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿರ್ತಾರೆ. ಅವಾಗ ಅವರು ಆ ವೋಟರ್ ID ಕಾರ್ಡನ್ನು ಚೇಂಜ್ ಮಾಡಿಸ್ಕೊಂಡಿರಲ್ಲ. ಹೀಗಾಗಿ ಇದು ಏನಾಗ್ತದೆ ಅಂದರೆ ಪ್ರಶ್ನೆ, ಅಂದರೆ ಇವರು ಇಲ್ಲಿ ಮನೆಯಲ್ಲಿ ವಾಸ ಇಲ್ಲ, ಇವ್ರಿಗೆ ಹೇಗೆ ನಾವು ವೋಟರ್ ಲಿಸ್ಟ್ ಕೊಡಲಿಕ್ಕಾಗುತ್ತೆ ಅನ್ನುವ ಪ್ರಶ್ನೆಗಳನ್ನ BLO ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತದೆ ಅನ್ನೋದು ಮೊದಲನೇ ಪ್ರಶ್ನೆ ಮೇಡಮ್. ಓಕೆ, ಅದನ್ನು ಅರ್ಥ ಮಾಡೋದಕ್ಕಿಂತ ಮುಂಚೆ ಮೊದಲು ಎಲ್ಲರೂ ತಿಳಿಬೇಕು ಎನ್ಯುಮರೇಷನ್ ಫಾರ್ಮ್ಸ್ ಯಾವ ರೀತಿ ಪ್ರಿಂಟಾಗಿ ಬಂದಿರುತ್ತೆ. ಎನ್ಯುಮರೇಷನ್ ಫಾರ್ಮ್ಸ್ ಅಂದರೆ ಅಥವಾ ಗಣತಿ ನಮೂನೆ ಅಂತ ಕರಿತೇವೆ. ಇದು ಈಗ ಆಲ್ರೆಡಿ ಇರ್ತಕ್ಕಂತಹ ಮತದಾರರ ಪಟ್ಟಿ ಅಂದರೆ ವೋಟರ್ ಲಿಸ್ಟ್ ಇರುತ್ತಲ್ಲ, ಆ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಹೆಸರುಗಳನ್ನೇ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಇದಿಷ್ಟು ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ
ಮೇಡಮ್ ಕೂಡ ಹೇಳುವಂಥ ಮಾತು, ಈಗಾಗಲೇ ಹಾಸನ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 85% ಎನುಮರೇಷನ್ ಫಾರಮ್ ಏನಿದೆ ಅದನ್ನು ಈಗಾಗಲೇ ಕೊಡಲಾಗಿದೆ. ಒಂದಿಷ್ಟು ಅಂದರೆ ಲೇಟ್ ಆಗ್ತಾಯಿದೆ, ಅವ್ರನ್ನ ರೀಚ್ ಮಾಡಲಿಕ್ಕೆ ಲೇಟ್ ಆಗ್ತಾಯಿದೆ. ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಾಸಕ್ಕೆ ಬಂದಿರ್ತಾರೆ. ಆ ಥರದವ್ರನ್ನ ಇನ್ನೂ 29ನೇ ತಾರೀಕುವರೆಗೆ ಟೈಮ್ ಕೂಡ ಇರುವಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಪತ್ತೆ ಹಚ್ಚಿ ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬಾಡಿಗೆ ಮನೆಯಲ್ಲಿರ್ಬೋದು, ಇನ್ನೊಂದು ಕಡೆ ಅವರು ಶಿಫ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ TV5 ಮುಖಾಂತರ ಅರ್ಥಗರ್ಭಿತವಾಗಿ, ಜೊತೆಗೆ ಒಂದು 15ರಿಂದ 20 ನಿಮಿಷಗಳ ಕಾಲ ಸವಿಸ್ತಾರವಾಗಿ ಈ SIR ಬಗ್ಗೆ, ಮತ ಪರಿಷ್ಕರಣೆ ಬಗ್ಗೆ ಯಾವ್ಯಾವೆಲ್ಲ ಗೊಂದಲ ಇತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.